ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಪ್ರಿಯ ಪರಂ ಯೂಟ್ಯೂಬ್ ಚಾನಲ್. ಗಾಯ್ಸ್, ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಮತ್ತು ಬಾಲ್ದುಷನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ ಗೈಸ್. ಮೊದಲು ಬಾಲ್ದುಷ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಪ್ಪ ಅಂತಂದರೆ, ಇಲ್ಲಿ ನಾನು 3 ಕಪ್ ಹಿಟ್ಟಿಗೆ 3 ಕಪ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಮತ್ತು 2 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ, ಮತ್ತು 3 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು 1 ಕಪ್ ನೀರು ತೊಗೊಂಡಿದ್ದೀನಿ, ಮತ್ತು ತುಪ್ಪ ಸ್ವಲ್ಪ ಸೋಡಾ ತೊಗೊಂಡಿದ್ದೀನಿ, ಮತ್ತು ತುಪ್ಪ ಮತ್ತು ನೀರು ಮಿಕ್ಸ್ ಮಾಡಿದ್ದು ನೀರು ತೊಗೊಂಡಿದ್ದೀನಿ. ಇಷ್ಟು ಬೇಕಾಗುವಂತಹ ಸಾಮಗ್ರಿ. ಮೊದಲು ಇವಾಗ ನಾವೇನು ನೀರು ತೊಗೊಂಡಿದ್ವಲ್ಲ ಅದರಲ್ಲಿ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಮತ್ತು ತುಪ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಮತ್ತು ನಾವೇನು ಸೋಡಾ ತೊಗೊಂಡಿದ್ವಲ್ಲ ಆ ಸೋಡಾನು ಸಹ ಅದರೊಳಗಡೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮತ್ತು ನಾವೇನು 3 ಕಪ್ ಮೈದಾ ತೊಗೊಂಡಿದ್ವಲ್ಲ ಆ ಮೈದಾ ಹಿಟ್ಟಿನೊಳಗಡೆ ನಾವು ಏನು ಸೋಡಾ, ನೀರು, ತುಪ್ಪ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಮೈದಾ ಹಿಟ್ಟಿನೊಳಗಡೆ ಹಾಕಿ ನೀಟಾಗಿ ಈ ಥರ ಪದ್ರ ಬರೋ ಥರ ನಾದ್ಕೋಬೇಕು. ಒಳ್ಳೆ ಹೋಳ್ಗೆ ಹಿಟ್ಟಿನ ಥರ ನಾದ್ಕೋಬಾರ್ದು ಗೈಸ್. ಈ ಥರ ಪದ್ರ ಬರೋ ಥರ ಗಟ್ಟಿಯಾಗಿ ನಾದ್ಕೋಬೇಕು. ಇದಕ್ಕೆ ನೀವು ಮೊಸರು ಸಹ ಆದರೂ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಇದನ್ನು ಹಿಟ್ಟನ್ನ ನೆನೆಯೋಕ್ಕೆ ಬಿಡಬೇಕು. ನೆನೆಯೋಕ್ಕೆ ಬಿಟ್ಟಮೇಲೆ ಇಲ್ಲಿ ನಾವು ಒಂದು ಬೌಲ್ ಇಟ್ಟು ಇವಾಗ ಪಾಕನ ರೆಡಿ ಮಾಡ್ಕೊಳ್ಳೋಣ. ಪಾಕ ಯಾವ ಥರ ರೆಡಿ ಮಾಡೋದಪ್ಪ ಅಂತಂದರೆ, ಮೊದಲು ನಾನಿಲ್ಲಿ 3 ಕಪ್ ಮೈದಾ ಹಿಟ್ಟಿಗೆ ಇಲ್ಲಿ ನಾನು 3 ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಮೊದಲು ಪಾಕ ಮಾಡ್ಕೊಳ್ಳೋಕ್ಕೆ ಮೊದಲು ಬೌಲಲ್ಲಿ ಸಕ್ಕರೆನ ಹಾಕೋತಾ ಇದ್ದೀನಿ. ಮೊದಲು ನೀಟಾಗಿ ಸಕ್ಕರೆಗೆ ಜಾಸ್ತಿ ನೀರು ತೊಗೋಬಾರ್ದು ಗೈಸ್. ನಾನಿಲ್ಲಿ 3 ಕಪ್ ಸಕ್ಕರೆಗೆ ಖಾಲಿ 1 ಕಪ್ ಅಷ್ಟು ಆಗುವಷ್ಟು ಮಾತ್ರ ನೀರನ್ನ ತೊಗೊಂಡಿದ್ದೀನಿ. ಆ ನೀರು ಸಕ್ಕರೆ ಮೇಲ್ಗಡೆ ಎಲ್ಲ ನೀಟಾಗಿ ಸಕ್ಕರೆ ತೊಯ್ಯಗಂಟ ಹಾಕಿದರೆ ಸಾಕು. ಇದೇನೋ ಒಳ್ಳೆ ಜಾಮೂನ್ದು ಪಾಕ ಇರುತ್ತಲ್ಲ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ಜಸ್ಟ್ 1 ಕಪ್ ಆಗೋಷ್ಟೇ ನೀರು ಹಾಕೋಬೇಕು. ಈಗ ನೀರು ಹಾಕ್ಕೊಂಡು ನಾವೇನು ಏಲಕ್ಕಿ ತೊಗೊಂಡಿದ್ವಲ್ಲ ಆ ಏಲಕ್ಕಿನ ಕುಟ್ಟಿ ಹಾಕೋಬೋದು, ಇಲ್ಲ ಅಥವಾ ಅದೇ ಹಂಗೂ ಸಮ ಹಾಕೋಬೋದು. ನೋಡಿ ಗೈಸ್, ಇವಾಗ ನೀಟಾಗಿ ಪಾಕ ಬರ್ತಾ ಇದೆ. ಪಾಕ ಯಾವ ಥರ ಬಂದಿದೆ ಅಂತ ಹೆಂಗೆ ಚೆಕ್ ಮಾಡ್ಕೋಬೇಕಪ್ಪ ಅಂತಂದರೆ, ಕೈಗೆ ಅದು ಅಂಟಂಟು ಬರಬೇಕು ಗೈಸ್. ಒಂದು ಎಳೆ ಅಂತಾರಲ್ಲ, ಸೊ ಅದೇ ಥರನೇ ಪಾಕ ಬರಬೇಕು. ಅಂದಾಗ ಪಾಕ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಇಲ್ಲಾಂದರೆ ಅದೇನಾಗುತ್ತೆ, ಆಮೇಲೆ ಸಕ್ಕರೆ ಹಾಕಿ ಗಟ್ಟಿಯಾಗಿ ಸಕ್ಕರೆ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ನೀಟಾಗಿ ಮಾಡ್ಕೋಬೇಕು. ಮತ್ತು ನಾವೇ ಪಾಕ ಅಂತೂ ರೆಡಿ ಮಾಡಿ ಇಟ್ಟಿದ್ದೈತಿ. ಇವಾಗ ನಾವೇನು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ವಲ್ಲ ಆ ನಾದ್ಕೊಂಡಿದ್ದನ್ನ ಇನ್ನೊಂದು ಸ್ವಲ್ಪ ನೀಟಾಗಿ ಸ್ಮೂತಾಗಿ ನಾದ್ಕೊಂಡು ಅದನ್ನು ಬಾಲ್ದುಷನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಗೈಸ್. ನೋಡಿ ಗೈಸ್, ಇವಾಗ ನೀಟಾಗಿ ಅದು ಹಿಟ್ಟು ಸ್ಮೂತಾಗಿ ನಾದ್ಕೋಬೇಕು. ನಾವು ಕೈಲೇ ಎಷ್ಟು ಚೆನ್ನಾಗಿ ನಾದ್ಕೋತೀವಿ ಅಷ್ಟು ಚೆನ್ನಾಗಿ ಬಾಲ್ದುಷ ಮಾಡ್ಕೋಬೋದು. ಇವಾಗ ನೋಡಿ, ಬಾಲ್ದುಷನ ನೀಟಾಗಿ ಮಾಡಿಕೊಂಡು ಚಾಕುಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ಕೇರಿಂದ ಪಾಕ ಅಂತೂ ರೆಡಿಯಾಗಿದೆ. ಒಂದು ಎಳೆ ಪಾಕ ಬಂದಿದೆ. ಇವಾಗ ಬಾಲ್ದುಷನ ರೌಂಡಲ್ಲಿ ಮಾಡೋಕ್ಕೆ ಹೋಗಬಾರ್ದು. ನಾವು ಯಾವ ಶೇಪಲ್ಲಿ ಕಟ್ ಮಾಡಿರ್ತೀವಿ ಆ ಶೇಪಲ್ಲೇ ಜಸ್ಟ್ ಪ್ರೆಸ್ ಮಾಡಿಬಿಟ್ಟು ಬಾಲ್ದುಷನ ಮಧ್ಯದಲ್ಲಿ ಒತ್ತಬೇಕು ಗೈಸ್. ಅದೇನು ಹೋಲ್ ಆಗಲ್ಲ, ಯಾಕಂದರೆ ಮೈದಾ ಹಿಟ್ಟಲ್ವಾ. ಈ ಕಡೆ ಪ್ರೆಸ್ ಮಾಡಿದರೆ ಆ ಕಡೆ ಆ ಥರ ಆಗುತ್ತೆ. ಸೊ ಜಸ್ಟ್ ಹಿಂದೆ ಮುಂದೆ 2 ಸರಿ ನೀಟಾಗಿ ಹೋಲ್ ಮಾಡಬೇಕು. ಬಟ್ ಹೋಲ್ ಆಗಲ್ಲ, ಜಸ್ಟ್ ಪ್ರೆಸ್ ಮಾಡಬೇಕು ಅಷ್ಟೇ. ನೋಡ್ಬೋದು ನೀವು ವಿಡಿಯೋದಲ್ಲಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ನೀವು ಸಹ ಮನೇಲಿ ಅದೇ ಥರ ಟ್ರೈ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗೈಸ್. ವಿಡಿಯೋ ಏನಾರ ಇಷ್ಟ ಆದರೆ ಪ್ರಿಯ ಪರಂ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಮತ್ತು ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ ಪೇಜ್ನ ಫಾಲೋ ಮಾಡಿ. ನೋಡಿ, ಈ ಥರ ನೀಟಾಗಿ ಗುಂಡ್ಗುಂಡಕ್ಕೆ ಬಾಲ್ದುಷ ಶೇಪಲ್ಲಿ ಮಾಡ್ಕೋಬೇಕು. ನೋಡಿ, ಫೈನಲಾಗಿ ಈ ಥರ ಬಾಲ್ದುಷ ಶೇಪಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಏನಿಲ್ಲ ಅಂದರೂ ನಾನು ಒಂದು 20 ಬಾಲ್ದುಷ ಆಗೋಷ್ಟು ಮಾಡ್ಕೊಂಡಿದ್ದೀನಿ ಗೈಸ್. ಬಟ್ ಅಷ್ಟೂ ಏನು ಫ್ರೈ ಮಾಡಲ್ಲ, ಯಾಕಂದರೆ ನಾನು ಖಾಲಿ 3 ಕಪ್ ಆಗುವಷ್ಟು ಮಾತ್ರ ಪಾಕನ ಯೂಸ್ ಮಾಡ್ಕೋತಾ ಇದ್ದೀನಿಲ್ಲ. ಸೊ ಹಾಗಾಗಿ ಪಾಕ ಎಷ್ಟು ಬೇಕೋ ಅಷ್ಟು ಮಾತ್ರ ಮಿಕ್ಸ್ ಮಾಡ್ತೀನಿ. ಇವಾಗ ಈ ಬಾಲ್ದುಷನ ಒಂದು ಪ್ಲೇಟಲ್ಲಿ ಹಾಕಿ ಅವು ಡ್ರೈ ಆಗೋಕ್ಕೆ ಬಿಡಬಾರ್ದು ಗೈಸ್. ಹಾಗಾಗಿ ಬಾಲ್ದುಷನ ಮೊದಲು ಮುಚ್ಚಿಡಬೇಕು. ಆಮೇಲೆ ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆನ ಬಿಸಿ ಮಾಡೋಕ್ಕೆ ಇಡಬೇಕು ಗೈಸ್.
ಎಣ್ಣೆ ಮೊದಲು ಬಿಸಿಯಾಗಿತ್ತು ಅಂದರೆ ಅದು ನೋಡ್ಬೋದು ವಿಡಿಯೋದಲ್ಲಿ ಯಾವ ಥರ ಮೇಲೆ ಬರ್ತಾ ಇದೆ ಅದು ಬಾಲ್ದುಷ. ಎಣ್ಣೆ ಬಿಸಿಯಾಗಿತ್ತಂದರೆ ಬಾಲ್ದುಷ ಆಟೋಮೆಟಿಕ್ಲಿ ಅದು ಮೇಲೆ ಬರುತ್ತೆ, ಇಲ್ಲಾಂದರೆ ಕೆಳಗಡೆ ಇರುತ್ತೆ. ಸೊ ಹಾಗಾಗಿ ಅದ್ರ ಮೇಲೆ ಗೊತ್ತು ಮಾಡ್ಕೋಬೇಕು ಎಣ್ಣೆ ಬಿಸಿ ಆಗಿದೆ ಅಂತ. ಇವಾಗ ಎಣ್ಣೆ ಬಿಸಿಯಾಗಿದೆ, ಏನಿಲ್ಲ ಅಂದರೂ ಬಾಲ್ದುಷ ಫ್ರೈ ಆಗೋಕ್ಕೆ 10-15 ನಿಮಿಷ ಆದರೂ ಮಿನಿಮಮ್ ಬೇಕೇ ಗೈಸ್. ಅಲ್ಲಿ ಗಂಟ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಡಬೇಕು, ಹೈ ಫ್ಲೇಮಲ್ಲಿ ಮಾತ್ರ ಇಡೋಕೆ ಹೋಗಬೇಡಿ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ನೀಟಾಗಿ ಫ್ರೈ ಮಾಡಿ. ಅವು ಏನಿಲ್ಲ ಅಂದರೂ 10-15 ನಿಮಿಷ ತೊಗೋತಾವ ನೋಡಿ. ಆಮೇಲೆ ಫೈನಲಾಗಿ ಗೋಲ್ಡನ್ ಕಲರಿಗೆ ಬರೋ ಗಂಟ ಫ್ರೈ ಮಾಡಬೇಕು ನೋಡಿ ಗೈಸ್. ಫೈನಲಾಗಿ ಬಾಲ್ದುಷ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡ್ಬೋದು ನೀವು. ಇದೇ ಥರ ಈಗೇನು ಬಾಲ್ದುಷ ಮಾಡಿದ್ವಲ್ಲ, ಈ ಬಾಲ್ದುಷನ ಗೋಲ್ಡನ್ ಕಲರಿಗೆ ಫ್ರೈ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ಈ ಬಾಲ್ದುಷನ ಫ್ರೈ ಮಾಡ್ಕೊಂಡು ಇವಾಗ ನಾವೇನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಪಾಕ, ಆ ಪಾಕದಲ್ಲಿ ಇವಾಗ ಮಿಕ್ಸ್ ಮಾಡೋಣ ಗೈಸ್. ಜಸ್ಟ್ ಪಾಕ ಏನು ರೆಡಿ ಇರುತ್ತಲ್ಲ ಅಷ್ಟೊಂದು ಬಿಸಿ ಇರುವಾಗಲೇ ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ಪಾಕನೂ ತಣ್ಣಗಾಗಿರಬೇಕು ಮತ್ತು ಬಾಲ್ದುಷನೂ ತಣ್ಣಗಾಗಿರಬೇಕು. ಆವಾಗ ನಾವು ಪಾಕದಲ್ಲಿ ಮಿಕ್ಸ್ ಮಾಡಬೇಕು ನೋಡಿ ಗೈಸ್. ಫೈನಲಾಗಿ ಈ ಥರ ಬಂದಿದೆ. ಟೇಸ್ಟ್ ಮಾತ್ರ ಚೆನ್ನಾಗಿದೆ ಗೈಸ್, ಒಳಗಡೆನೂ ಅಷ್ಟೇ ಚೆನ್ನಾಗಿದೆ. ಥ್ಯಾಂಕ್ ಯು.